ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಚಾಂಚಲ್ಯದಲ್ಲಿ ಎದ್ದು ಬಿರುಗಾಳಿ ಸುಳಿದಾಗ ಮನದೋಣಿ ಅತ್ತಿತ್ತ ಅಲುಗಾಡದಿರಲಿ. ಧೀರ ನಾವಿಕನಂತೆ ಚಲಿಸು ನೀ ನಿರ್ಭಯದಿ, ಶ್ರದ್ಧೆ ದೀಪಸ್ತಂಭ ಮುದ್ದು ರಾಮ, ಶ್ರದ್ಧೆ ದೀಪಸ್ತಂಭ ಮುದ್ದು ರಾಮ. ಈ ಚೌಪದಿ ನಮ್ಮ ಬಾಳನ್ನು ಬೆಳಗಿಸಲಿ, ಬಾಳ ನೌಕೆಯನ್ನು ತೇಲುವಂತೆ ಮಾಡಲಿ ಎನ್ನುವ ಸದುದ್ದೇಶದಿಂದ ಈ ದಿನದ ಸಂಚಿಕೆಯನ್ನು ಈ ದಿವ್ಯ ಹೊಳೆ ಸಾಲುಗಳೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ಕಾರಣ, ಆ ದೀವಟಿಗೆ ತನ್ನನ್ನು ತಾನು ಸುಟ್ಟುಕೊಂಡರೂ ಕೂಡ ಮತ್ತೊಬ್ಬರಿಗೆ ಬೆಳಕಿನ ಆ ತೇಜೋಪುಂಜವನ್ನು ಕರುಣಿಸುವಂಥದ್ದು. ಅಂತಹ ಒಂದು ಮಹಾಕ್ಷಾತ್ರ ಪುಂಜ ನಮ್ಮ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಆಕೆ ವೀರ ಮರಣವನ್ನಪ್ಪಿದ ಭೂತಾಯಿಯ ಮಡಿಲನ್ನು ಅಪ್ಪಿಕೊಂಡ ಬಗೆಯನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನಿಮಗಾಗಿ ವಿಸ್ತಾರ ಮಾಡಿದ್ದೇವೆ. ಇಂತಹ ಒಬ್ಬ ಸ್ತ್ರೀ ರತ್ನ ನಮ್ಮ ಪುಣ್ಯಭೂಮಿ ಭಾರತದ ತೊಟ್ಟಿಲಲ್ಲಿ ಹುಟ್ಟಿದ್ದು ಎನ್ನುವುದು ನಮ್ಮೆಲ್ಲರಿಗೂ ಅಪಾರ ಗರ್ವದ ವಿಚಾರವಾಗಬೇಕು, ಅಪಾರ ಹೆಮ್ಮೆಯ ವಿಚಾರವಾಗಬೇಕು. ಮಹಿಳಾ ಸಮುದಾಯಕ್ಕೆ ಸದಾ ಪ್ರೇರಣಾದಾಯಿಯಾಗಿದ್ದಂತಹ ಈಕೆಯ ಜೀವಿತ ಕಥನ ನಮ್ಮ ಭಾರತದ ಪುಣ್ಯ ಗೀತೆಯಾಗಿ ಮೂಡಿಬರಬೇಕು. ಜಯ ಭಾರತಾಂಬೆ, ಜಯ ಜಯ ಭಾರತಾಂಬೆ ಎನ್ನುವ ಪುಣ್ಯ ಘೋಷ ಆಕೆಯ ನರ ನಾಡಿಗಳಲ್ಲೂ ಜೀವಕೋಶಗಳಲ್ಲೂ ಧಮನಿ ಧಮನಿಗಳಲ್ಲೂ ಹರಿದದ್ದನ್ನು ನಾವು ಕಂಡು ಕೇಳಿ ಭಾವುಕರಾಗಿದ್ದೇವೆ. ಕಷ್ಟ ಸಾಗರವೆಂದರೆ ಕೇಳಿದ್ದೇವೆ, ಆದರೆ ನಿಜಾರ್ಥದಲ್ಲಿ ಆ ಕಷ್ಟ ಸಾಗರದಲ್ಲಿ ಮಿಂದೆದ್ದವಳು ನಮ್ಮ ಝಾನ್ಸಿ ರಾಣಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯುತ್ತಮವಾಗಿ ಕಾದಾಡಿದಂತಹ ಮಹಾವೀರಾಗ್ರಣಿ ಈಕೆ. ಅವಳ ಹೋರಾಟದ ನೆನಪು ಇಂದಿಗೂ ನಮ್ಮೆದೆಯಲ್ಲಿ ಕಲ್ಲಿನ ಕೊರೆತದಂತೆ ಕುಳಿತಿದೆ. ರಕ್ತ ಈಗಲೂ ಆ ಮಾಸದ ಗಾಯದಿಂದ ಒಸರುತ್ತದೆ. ಭಾರತೀಯರ ಆತ್ಮಕ್ಕೆ, ಹೋರಾಟಕ್ಕೆ ಕಸುವು ನೀಡಿದ್ದು ಅವಳ ಶ್ರೇಷ್ಠತಮತೆಯ ವೈಶಿಷ್ಟ್ಯ. ಸೋತವರಿಗೆ ಸೋಲಿನ ಶೋಕದ ಪುನರಾವರ್ತನೆ ಎನಿಸದೆ ಅಂತಿಮವಾಗಿ ಗೆಲುವಿನ ಸಂತಸವನ್ನು ತಂದುಕೊಟ್ಟ ಮಹಾಸಾಮ್ರಾಜ್ಞಿ ಆಕೆ. ಗೆದ್ದು ಮೆರೆದಿದ್ದವರ ಅಹಂಕಾರವನ್ನು ಈ ಝಾನ್ಸಿ ರಾಣಿ ಮತ್ತಿತರರೆಲ್ಲರೂ ಸೇರಿ ಬಗ್ಗು ಬಡಿದ ಆಂಗ್ಲರ ಸೋಲಿನಲ್ಲಿ ನಮ್ಮ ವಿಜಯ ಪತಾಕೆ ಹಾರಾಡಿತ್ತು. ಅವರ ಅಹಂಕಾರ ಬುಡಮೂಲ ಕತ್ತರಿಸಿ ಹೋಗಿತ್ತು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಪ್ರಾಪ್ತಿಯ ಸಫಲ ಹೋರಾಟದ ಅಭೇದ್ಯ ಕೊಂಡಿಯೂ ಕೂಡ ಇದೇ ಆಯಿತು ಅನ್ನೋದನ್ನು ನಾವು ಅತ್ಯಂತವಾಗಿ ಇಲ್ಲಿ ಕಾಣ್ತೇವೆ. ಎಷ್ಟು ಪ್ರಖರವಾದ ನುಡಿ ಕಿರಣಗಳನ್ನು ಇವರ ಒಂದು ಬಾಳಿನಲ್ಲಿ ನಾವು ನೋಡಿದ್ದೇವೆ. ಇಂತಹ ಕೇವಲ ನುಡಿಯಷ್ಟೇ ಸೀಮಿತವಾಗಿರದೆ ನಡೆಗೂ ಕೂಡ ಇದ್ದವಳು ಈ ಝಾನ್ಸಿಯ ಲಕ್ಷ್ಮೀಬಾಯಿ. ಇತ್ತ ಕಾಲ್ಪಿಯ ಶಿಲ್ಪಿಯಾಗಿ ತಾತ್ಯ ಟೋಪೆ ಇದ್ದರೆ, ಕಾಲ್ಪಿಯಂತೆ ಇಂಗ್ಲಿಷರಿಗೆ ಸವಾಲನ್ನೊಡ್ಡಿದವಳು ಮತ್ತೊಂದು ಕ್ರಾಂತಿ ಕೇಂದ್ರವಾದ ಝಾನ್ಸಿಯ ಅಧಿಪತಿನಿ. ಮೇರಿ ಝಾನ್ಸಿ ನಹಿ ದೂಂಗಿ ಎಂದು ಒರೆದಂತಹ ಆ ಬ್ರಿಟಿಷ್ ಆಡಳಿತಗಾರರನ್ನು ಧಿಕ್ಕರಿಸಿ ಕೋಟೆಯನ್ನು ಕಾಯ್ದು ದೇಶವನ್ನು ಸುಭದ್ರ ಮಾಡಿದವಳು ರಾಣಿ ಲಕ್ಷ್ಮೀಬಾಯಿ. ಸರ್ ಹ್ಯೂರೋಸ್, ನುರಿತ ಸಮರ್ಥ ಆಂಗ್ಲ ಸರದಾರ, 4 ಕಡೆಯಿಂದ ಝಾನ್ಸಿ ನಗರವನ್ನು ಮುತ್ತಿದ್ದಾಗ ಅವನ ಸೈನ್ಯವನ್ನು ಪ್ರಚಂಡ ರೀತಿಯಲ್ಲಿ ಎದುರಿಸಿ ಆತನ ತೋಪಿನ ಏಟುಗಳಿಗೆ ಅಳುಕದೆ ಅಂಜದೆ ಯುದ್ಧ ನಡೆಸಿದ್ದವಳು ಆ ಸ್ವಾತಂತ್ರ್ಯ ಲಕ್ಷ್ಮಿ. ಕೇವಲ 23 ವಯಸ್ಸಿನ ಚಿರತರುಣಿ, ಸುಕುಮಾರೆ, ವಿಧವೆ, ಪುತ್ರಶೋಕ ಅನುಭವಿಸಿದಳು. ಕೈಯಲ್ಲಿ ಕತ್ತಿ ಹಿಡಿದು ಕೈ ಹಿಡಿಯಷ್ಟು ತನ್ನ ಸೈನಿಕರನ್ನು ಹುರಿದುಂಬಿಸುತ್ತ ರಣಾಂಗಣದಲ್ಲಿ ರಣಚಂಡಿಯಾಗಿ ಸುತ್ತಾಡಿದವಳು, ಸಂಗ್ರಾಮ ದೇವತೆಯಾದವಳು. ಬಿದ್ದವರನ್ನು ಎಬ್ಬಿಸುತ್ತಾ, ಹೇಡಿಗಳನ್ನು ಕೂಡ ಶೂರರಾಗಿ ಮಾಡುತ್ತಾ ಕಾದಾಟದಲ್ಲಿ ತನ್ನವರೆಲ್ಲರನ್ನ ಪೋಣಿಸಿಕೊಂಡಿದ್ದವಳು ಈಕೆ. 100 ಕದನಗಳಲ್ಲಿ ಕಾದಿದ್ದ ಆ ಸರ್ ಹ್ಯೂ ರೋಸ್ ಕೂಡ ಈಕೆಯ ಆ ವೀರೋಗ್ರ ಯುದ್ಧ ನೀತಿಯನ್ನು ಕಂಡು ಬೆರಗಾಗಿ ಹೋಗಿದ್ದ. ಈ ರಣರಾಗಿಣಿಯ ಶೌರ್ಯವನ್ನು ಕಂಡು, ಧೈರ್ಯವನ್ನು ಕಂಡು
ದಿಟ್ಟರಲ್ಲೆಲ್ಲ ಅತಿ ದಿಟ್ಟಳು ಎನ್ನುವ ಉದ್ಗಾರವನ್ನು ಕೂಡ ಮಾಡಿದ್ದ. ಝಾನ್ಸಿಯ ಈ ಅದ್ಭುತವಾದ ಯುದ್ಧ ವಾರ್ತೆ ನಮ್ಮ ತಾತ್ಯ ಟೋಪೆಗೆ ತಲುಪಿದಾಗ ಅವನಿಗಾದ ಆನಂದ ಅಷ್ಟಿಷ್ಟಲ್ಲ. ತನ್ನಂತೆಯೇ ಬ್ರಿಟಿಷರ ಬೆನ್ನು ಮೂಳೆ ಮುರಿಯುವ ವೀರರು ಇನ್ನೂ ಇದ್ದಾರೆ. ಅದರಲ್ಲೂ ತನ್ನ ಬಾಲ್ಯದ ಗೆಳತಿ ಛಬೇಲಿ, ಆ ವೀರ ಮಹಿಳೆ ಲಕ್ಷ್ಮೀಬಾಯಿ ಎಂದರೆ ತಾತ್ಯಾನ ಆನಂದಕ್ಕೆ ಎಲ್ಲೇ ಇರಬೇಕೇ, ಅದರ ಸವಿಯನ್ನು ಬಡ ಪದಗಳಲ್ಲಿ ವಿಸ್ತರಿಸಿ ಹೇಳಬೇಕೆ? ಹೀಗೆ ಸಂತೋಷದಲ್ಲಿರಬೇಕಾದರೆ ಝಾನ್ಸಿ ರಾಣಿಯ ದೂತನೊಬ್ಬ ಬಂದು ಕಳವಳವನ್ನುಂಟು ಮಾಡುವ ಒಂದು ಸಂದೇಶವನ್ನು ತಾತ್ಯ ಟೋಪಿಗೆ ಕೊಟ್ಟಿದ್ದಾನೆ. ಏನಿರಬೇಕು ಆ ಸಂದೇಶ ಅನ್ನೋದಾದರೆ, ಝಾನ್ಸಿ ಅಪಾರವಾದ ಅಪಾಯಕ್ಕೆ ಸಿಲುಕಿದೆ. ಕೇವಲ ಕೆಲವೇ ದಿನ ಮಾತ್ರ ತನ್ನ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಬಹುದು. ಸರ್ ಹ್ಯೂ ರೋಸ್ ಅತ್ಯಂತ ಬಲಾಢ್ಯ. ಇದೀಗ ಝಾನ್ಸಿಗೆ ಆಹಾರ ಸರಬರಾಜನ್ನು ಪೂರ್ಣ ನಿಲ್ಲಿಸಿಬಿಟ್ಟಿದ್ದಾನೆ. ಸೈನ್ಯವಿಲ್ಲ, ಶಸ್ತ್ರವಿಲ್ಲ, ಆಹಾರವೂ ಇಲ್ಲ. ಜನ ಕಂಗೆಟ್ಟು ಹೋಗಿದ್ದಾರೆ. ತಕ್ಷಣ ಸಹಾಯಕ್ಕೆ ಬರದೆ ಹೋದರೆ ಝಾನ್ಸಿ ನಮ್ಮ ಕೈ ಬಿಟ್ಟು ಹೋಗುವುದು ಖಚಿತ. ಲಕ್ಷ್ಮೀಬಾಯಿ ಆ ದುಷ್ಟರಿಗೆ ಕೈಸರೆಯಾಗಿ ಬಿಡುತ್ತಾಳೆ ಅನ್ನುವಂತಹ ಸುದ್ದಿಯನ್ನು ಕೂಡ ತಂದಿದ್ದಾನೆ. ಝಾನ್ಸಿ ರಾಣಿ ಮರಣವನ್ನಪ್ಪಿರೋದು ಒಂದೆಡೆಯಾದರೆ, ಇತ್ತ ತಾತ್ಯಾನಿಗೆ ಸುದ್ದಿ ಮುಟ್ಟಿದೆ. ತಾತ್ಯ ಟೋಪಿಯನ್ನು ಸಹಾಯಕ್ಕೆ ಬರಲು ಕರೆಯನ್ನು ಕಳುಹಿಸಿದ್ದಂತಹ ಆ ಮಣಿಕರ್ಣಿಕಳ ಪ್ರೀತಿಯ ಅಹಲಿಗೆ ಮಣಿದು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಪ್ರಾಂತಕ್ಕೆ ತಾತ್ಯ ಹೊರಡಬೇಕೆಂದಿದ್ದಾನೆ. 1858 ಮಾರ್ಚ್ 30 ಹೊತ್ತಿಗೆ ತಾತ್ಯ ಟೋಪಿ ಝಾನ್ಸಿಯನ್ನು ಸರ್ ಹ್ಯೂ ರೋಸ್ನ ಮುತ್ತಿಗೆಯಿಂದ ಬಿಡುಗಡೆ ಮಾಡಲೆಂದು ಹೊರಟಿದ್ದಾನೆ. ಆದರೆ ಜೊತೆಗೆ ಅಲ್ಲಲ್ಲಿಂದ ಬಂದು ಸೇರಿದ್ದಂತಹ 22,000 ಸೈನಿಕರನ್ನು ಕರೆದುಕೊಂಡು ಹೊರಟಿದ್ದಾನೆ. ಝಾನ್ಸಿಯ ಸಮೀಪಕ್ಕೆ ಬಂದ ಕೂಡಲೇ ತಾನು ಬಂದಿರೋದು ತಿಳಿಯಬೇಕು ಅಂತ ಹೇಳಿ ಬೆಂಕಿಯನ್ನು ಹೊತ್ತಿಸಿ ಸನ್ನೆ ಮಾಡಿದ್ದ. ಆಗೇನಾಯಿತು ಹೇಳ್ತೇವೆ ವಿರಾಮದ ನಂತರ. ಬೆಂಕಿಯನ್ನು ಹೊತ್ತಿಸಿ ಸನ್ನೆ ಮಾಡಿದ್ದ. ಕೋಟೆಯ ಒಳಗಡೆಯಿಂದ ಸಮಾಧಾನದ ಉಸಿರು ಬಿಡುವಂತಹ ಸದ್ದು, ಸಂತಸದ ಸದ್ದು, ತಾತ್ಯ ಬಂದಿದ್ದಾನೆ ರಕ್ಷಣೆಗೆ ಅನ್ನುವಂತಹ ಸುದ್ದಿ ಅಲ್ಲೆಲ್ಲ ಸದ್ದು ಮಾಡಿತ್ತು. ಆದರೇನು, ಝಾನ್ಸಿಯ ದುರ್ದೈವ, ಹ್ಯೂ ರೋಸ್ನ ಜೊತೆಯಲ್ಲಿ ನಡೆದಂತಹ ಕದನದಲ್ಲಿ ತಾತ್ಯ ಟೋಪಿ ಸೋತು ಹೋಗಿದ್ದಾನೆ. ಎಷ್ಟು ಹೋರಾಡಿದರೂ ಕೂಡ ಅವನೊಬ್ಬ ಏಕಾಂಗಿಯಾಗಿ ಎಷ್ಟು ತಾನೇ ಹೋರಾಡಬಲ್ಲ. ಜೊತೆಯಲ್ಲಿದ್ದ ಸೈನಿಕರು ಆ ಮಟ್ಟಕ್ಕೆ ಹೋರಾಡಲೇ ಇಲ್ಲ. ಅದೆಂತಹ ಸೈನ್ಯವದು! ಸಂತೆಗೆ ಸೇರಿದಂತೆ ತಾತ್ಯ ಟೋಪಿಯ ಬಳಿ ಅಲ್ಲಲ್ಲಿ ಸೋತು ಓಡಿ ಬಂದಿದ್ದ ಹೇಡಿಗಳೆಲ್ಲ ಸೇರಿಕೊಂಡಿದ್ದರು. ನಾಡಿಗಾಗಿ ಮಾಡೋಣ ಇಲ್ಲವೇ ಮಡಿಯೋಣವೆಂದು ಬಂದಿದ್ದವರು ಕೇವಲ ಒಂದು ಕೈ ಹಿಡಿಯಷ್ಟು ಮಾತ್ರ. ಇಂಗ್ಲಿಷರ ಒಂದೇ ಒಂದು ಆಘಾತಕ್ಕೆ ಮರಳಿನ ಮನೆಯಂತೆ ಇವರೆಲ್ಲ ಉರುಳಿ ಹೋದರು. ಅಳಿದುಳಿದವರನ್ನು ಕರೆದುಕೊಂಡು ಆತ ಕಾಲ್ಪಿಗೆ ಕಾಲು ತೆಗೆದಿದ್ದಾನೆ. ಝಾನ್ಸಿಯ ಬಿಡುಗಡೆಗೆಂದು ಆತ ತಂದಿದ್ದ ತೋಪಿನಿಂದಲೇ ಝಾನ್ಸಿಯ ಮೇಲೆ ಗುಂಡು ಹಾರಿಸಿದ್ದಾರೆ ಪರಕೀಯರು, ಮೋಸಗಾರರು, ಆಂಗ್ಲರು. ಈ ಸೋಲಿನಿಂದ ಭಯಂಕರವಾದ ನಿರಾಶೆ ಎಲ್ಲ ಕಡೆಯಲ್ಲಿ ಹರಡಿದೆ. ಲಕ್ಷ್ಮೀಬಾಯಿ ಝಾನ್ಸಿಯಿಂದ ತಪ್ಪಿಸಿಕೊಂಡು ಕಾಲ್ಪಿಯ ಕಡೆಗೆ ಹೋಗುವ ಪ್ರಯತ್ನ ಮಾಡಿದರೂ ಕೂಡ ಝಾನ್ಸಿಯ ಕೋಟೆ ಆಂಗ್ಲರ ಕೈವಶವಾಗಿ ಬಿಟ್ಟಿದೆ. 21 ಮೈಲಿ ರಾತ್ರಿಯ ಸಮಯದಲ್ಲಿ ಆಕೆ ಕುದುರೆ ಸವಾರಿಯಲ್ಲಿ ಈ ಸಂದರ್ಭದಲ್ಲಿ ದಾಟಿದ್ದಳಂತೆ. ತನ್ನನ್ನು ಮುತ್ತಲು ಬಂದ ಆಂಗ್ಲರನ್ನು ತುಂಡು ತುಂಡು ಮಾಡಿದ್ದಳಲ್ಲದೆ ಇಂಗ್ಲಿಷ್ ಸರದಾರ ಬೋಕರನನ್ನು ಗಾಯಗೊಳಿಸಿ ನೆಲಕ್ಕುರುಳಿಸಿದ್ದಳಂತೆ. ಬೆಳಕು ಹರಿಯುತ್ತಿದ್ದಂತೆ ಕಾಲ್ಪಿಯನ್ನು ಸೇರಿದ್ದಾಳೆ. ತಾತ್ಯ ಟೋಪಿಯ ಆಶ್ರಯಕ್ಕೆ ಬಂದಿದ್ದಾಳೆ. ಇಬ್ಬರ ಗುಪ್ತ ಸಮಾಲೋಚನೆ ನಡೆದಿದೆ. ಇದೆಲ್ಲವೂ ಸ್ವಲ್ಪ ಪುಷ್ಪಕಯಾನದಲ್ಲಿ ನೋಡಬೇಕು ನಾವು. ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಆಕೆಯ ಸಾವಿಗೆ ಸ್ವಲ್ಪ ದಿವಸ ಮುಂಚೆಯಷ್ಟೇ ಇವೆಲ್ಲವೂ ನಡೆಯುತ್ತಾ ಇದೆ. ಹ್ಯೂ ರೋಸ್ನ ದೃಷ್ಟಿ, ಕೆಟ್ಟ ಕಾಕ ದೃಷ್ಟಿ ಇದೀಗ ಕಾಲ್ಪಿಯ ಕಡೆಗೆ ಹೊರಳಿದೆ. ಇಂಗ್ಲಿಷ್ ಸಾಮ್ರಾಜ್ಯವನ್ನು ಲೆಕ್ಕಿಸದೆ ಪ್ರತಿಸ್ಪರ್ಧಿಯಂತೆ ಮೆರೆಯುತ್ತಿದ್ದ ಕಾಲ್ಪಿಯ ಕೋಟೆಯನ್ನು ಕೈವಶ ಮಾಡಿಕೊಳ್ಳಬೇಕು ಎನ್ನುವುದಾಗಿ ಅಪಾರ ಸೈನ್ಯದೊಡನೆ ಹೊರಟು ಬಂದವನು ತಾತ್ಯ ಟೋಪಿ.
ಲಕ್ಷ್ಮೀಬಾಯಿಯರು ಮತ್ತೊಂದು ಘನಘೋರ ಕಾಳಗವನ್ನು ಮಾಡುತ್ತಾ ಇದ್ದಾಳೆ. ಆದರೆ ಸೋಲು ಮಡಿಲಿಗೆ ಕಟ್ಟಿದ ಕೆಂಡದಂತೆ ಇವರೆಲ್ಲರನ್ನ ಬಾಧಿಸಿಬಿಟ್ಟಿದೆ. ಕಾಲ್ಪಿಯೂ ಕೂಡ ಕೈಬಿಟ್ಟು ಹೋಗಿದೆ. ಕ್ರಾಂತಿಕಾರಿಗಳೆಲ್ಲರೂ ತಪ್ಪಿಸಿಕೊಂಡು ದಿಕ್ಕಾಪಾಲಾಗಿ ಚದುರಿ ಓಡಿ ಹೋಗಿದ್ದಾರೆ. ಕಾಲ್ಪಿಯಲ್ಲಿನ ಅಪಾರ ಸಂಪತ್ತು, ಶಸ್ತ್ರ ಸಾಮಗ್ರಿಗಳು ಮೋಸಗಾರ ಆಂಗ್ಲರ ಕೈವಶವಾಗಿ ಬಿಟ್ಟಿವೆ. ತಾತ್ಯಾ ಟೋಪಿಯ ವರ್ಷಾನುವರ್ಷಗಳ ಪರಿಶ್ರಮ ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗಿ ಹೋಗಿದೆ. ಕಾಲ್ಪಿಯ ಪತನದ ನಂತರ ಎಲ್ಲ ಕ್ರಾಂತಿಕಾರರು ಕೂಡ ಆಶ್ರಯಹೀನರಾಗಿ ಬಿಟ್ಟಿದ್ದಾರೆ. ಆದರೂ ಎದೆಗೊಡದ ಗಂಡುಗಲಿ ತಾತ್ಯಾ ಟೋಪೆ ಗುಪ್ತವಾಗಿ ಗ್ವಾಲಿಯರ್ಗೆ ಹೋಗಿದ್ದಾನೆ. ಗ್ವಾಲಿಯರ್ ಸಂಸ್ಥಾನಕ್ಕೆ ಹೋಗಿದ್ದಾನೆ ಎಂದ ಮೇಲೆ ಅದೊಂದು ಮರಾಠಿ ರಾಜ್ಯ. ಅಲ್ಲಿ ಸೈನಿಕರೊಡನೆ ತನ್ನ ಸ್ನೇಹ ಹಸ್ತವನ್ನು ಪ್ರಸಾರ ಮಾಡಿ ಅವರೊಡನೆ ಸ್ನೇಹವನ್ನು ಬೆಳೆಸಿದ್ದಾನೆ. ಅವರಲ್ಲಿನ ದೇಶಭಕ್ತಿಯ ಕಿಚ್ಚನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾನೆ. ದೇಶಭಕ್ತಿಯನ್ನು ಬಡಿದೆಬ್ಬಿಸಿದ್ದಾನೆ. ನೋಡುತ್ತಿದ್ದಂತೆ ಗ್ವಾಲಿಯರ್ನಲ್ಲಿ ಕ್ರಾಂತಿಯ ನಿಶಾನೆಯನ್ನು ಹೂಡಿಬಿಟ್ಟಿದ್ದಾನೆ ತಾತ್ಯಾ ಟೋಪೆ. ಆತನನ್ನು ವಿರೋಧಿಸಿದ ರಾಜ ಮತ್ತು ದಿವಾನರನ್ನು ಗಡೀಪಾರು ಮಾಡಿ ಕಳಿಸಿಬಿಟ್ಟಿದ್ದಾನೆ. ಕಾನ್ಪುರವನ್ನು ಕಳೆದುಕೊಂಡ ನಂತರ ತಾತ್ಯಾ ಟೋಪೆ ಕಾಲ್ಪಿಯಲ್ಲಿ ಕ್ರಾಂತಿ ಕೇಂದ್ರವೊಂದನ್ನು ಸೃಷ್ಟಿ ಮಾಡಿದ್ದಾನೆ. ಈಗ ಕಾಲ್ಪಿಯು ಕೈಬಿಟ್ಟ ನಂತರ ಗ್ವಾಲಿಯರ್ನಲ್ಲಿ ರಣಕಹಳೆಯನ್ನು ಊದಿದ್ದಾನೆ. ಗೆದ್ದೆವು ಎನ್ನುವುದಾಗಿ ಆಂಗ್ಲರು ಅಂದುಕೊಳ್ಳುವಷ್ಟರಲ್ಲಿ ಸ್ವಾತಂತ್ರ್ಯ ಸೈನಿಕರು ಪುನಃ ಸೆಡ್ಡು ಹೊಡೆದು ನಿಂತಿದ್ದಾರೆ. ಈಗ ಸರ್ ಹ್ಯೂ ರೋಸ್ ಖಂಡಿತವಾಗಿಯೂ ತಡ ಮಾಡಲಿಲ್ಲ. ಗ್ವಾಲಿಯರ್ನ ಮೇಲೆ ರಣಹದ್ದಿನಂತೆ ಮುತ್ತಿಗೆ ಹಾಕಿದ್ದಾನೆ. 18ನೇ ಜೂನ್ 1858ರಂದು ಮಹಾಭೀಕರ ಯುದ್ಧವಾಗಿದೆ. ತಾತ್ಯಾ ಟೋಪೆ ಶತ್ರು ಸೇನೆಯ ಒಳಕ್ಕೆ ನುಗ್ಗಿ ಯುದ್ಧ ಮಾಡಿದ್ದಾರೆ. ಆದರೆ ಪರಾಕ್ರಮಕ್ಕೆ ಫಲ ಸಿಗದೆ ಮಹಾ ಆಘಾತವಾಗಿ ಹೋಗಿದೆ. ರಾಣಿ ಲಕ್ಷ್ಮೀಬಾಯಿಯ ಕೋಮಲವಾದ ಶರೀರದ ಮೇಲೆ 2 ಭಯಂಕರ ಗಾಯಗಳಾಗಿ ಬಿಟ್ಟಿವೆ. ಕಣ್ಣುಗುಡ್ಡೆಗಳು ಕಿತ್ತು ಹೊರಬಂದಿವೆ. ಎದೆಯಿಂದ ರಕ್ತ ಸುರಿದಿದೆ. ರಕ್ತಮಯವಾಗಿದ್ದ ರಾಣಿ ಆಂಗ್ಲರ ಕೈಯಿಂದ ತಪ್ಪಿಸಿಕೊಂಡು ಓಡಾಡಿ ಹೋದರೂ ಕೂಡ ಬಿಳಿಯ ಸೈನಿಕರು ಆಕೆಯ ಬೆನ್ನ ಹತ್ತಿದ್ದಾರೆ. ನೆತ್ತರಿನಲ್ಲಿ ತೋಯ್ದು ಹೋಗಿ ನಿಶಕ್ತಳಾಗಿದ್ದ ರಾಣಿ ಅತ್ತ ರಕ್ತ ತರ್ಪಣವನ್ನು ಭೀರಮಾತೆ ವಸುಂಧರೆಗೆ ಎರೆದು ಬಿಟ್ಟಿದ್ದಾಳೆ. ರಾಣಿಯ ಸಾವಿನ ಸುದ್ದಿಯಿಂದ ಕ್ರಾಂತಿ ಸೈನಿಕರಿಗೆ ಸಿಡಿಲು ಬಡಿದಂತಾಗಿದೆ. ಇದೀಗ ಅಕ್ಷರಶಃ ತಾತ್ಯಾ ಟೋಪೆ ಏಕಾಕಿಯಾಗಿ ಬಿಟ್ಟಿದ್ದಾನೆ. ಏಕಾಕಿ ಪುರುಷ ಸಿಂಹನಾಗಿ ತಾತ್ಯಾ ಟೋಪೆ ಇಲ್ಲಿ ಒದ್ದಾಡುತ್ತಿದ್ದಾನೆ. ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡುವಂತಹ ಒಂದು ಶ್ರೇಷ್ಠತೆಯಲ್ಲಿ ಮುಳುಗಿರುವ ತಾತ್ಯಾ ಟೋಪೆ ಇದೀಗ ರಾಣಿ ಲಕ್ಷ್ಮೀಬಾಯಿಯನ್ನು, ಬಾಲ್ಯದ ಗೆಳತಿ ಚಬೇಲಿಯನ್ನು ಕಳೆದುಕೊಂಡು ನಿಜಾರ್ಥದಲ್ಲಿ ಏಕಾಕಿಯಾಗಿ ಬಿಟ್ಟಿದ್ದಾನೆ. ಆದರೂ ಪೆಟ್ಟು ತಿಂದ ಹುಲಿಯಂತೆ ಮತ್ತೆ ಮತ್ತೆ ಘರ್ಜಿಸುತ್ತಾ ಎದ್ದು ಬರುತ್ತಾ ತನ್ನ ರಾಷ್ಟ್ರದ ರಕ್ಷಣೆಗಾಗಿ ರಕ್ತದ ಕಣವನ್ನು ಕೂಡ ಈತ ಮುಡಿಪಾಗಿಟ್ಟು ಬಿಟ್ಟಿದ್ದಾನೆ. ತಾತ್ಯಾ ಟೋಪೆ ಹಸಿದ ಹೆಬ್ಬುಲಿಯಂತೆ, ಪುರುಷ ಸಿಂಹನಂತೆ ಇತ್ತ ಆರ್ಭಟವನ್ನು ಮಾಡುತ್ತಾ ಬಂದಿದ್ದಾನೆ. ಆದರೆ ಏನು ಮಾಡೋದು? ಒಬ್ಬನ ದೈಹಿಕ ಸಾಮರ್ಥ್ಯದಿಂದ ಪೂರ್ಣವಾಗಿ ಆಕ್ರಮಣ ಸಾಧ್ಯವಿಲ್ಲ. ಕ್ರಾಂತಿಯ ಜ್ವಾಲೆ ಅಲ್ಲೇ ಆರುತ್ತಾ ಬಂದಿದೆ. ಕ್ರಾಂತಿಯ ನಾಯಕರು ಗುಪ್ತರಾಗಿ ಹೋಗಿದ್ದಾರೆ. ಸೈನಿಕರೆಲ್ಲ ಓಡಿ ಹೋಗಿದ್ದಾರೆ. ಎಲ್ಲ ಕಡೆಯಲ್ಲಿ ಸೋಲು. ದೇಶದ ರಾಜ ಮಹಾರಾಜರು ಕೈಕಟ್ಟಿ ಕುಳಿತು ಬಿಟ್ಟಿದ್ದಾರೆ. ತಾತ್ಯಾ ಟೋಪೆಯ ಬೆಂಬಲಕ್ಕೆ ಯಾರೊಬ್ಬರೂ ಬರ್ತಾ ಇಲ್ಲ. ಬದಲಾಗಿ ಆಂಗ್ಲರಿಗೆ ನೆರವಾಗಿದ್ದಾರೆ. ಏಕಾಕಿಯಾಗಿ ಹೋರಾಟ ನಡೆಸಿದ್ದ ತಾತ್ಯಾ ಟೋಪೆಗೆ ಇನ್ನು ವಿಜಯದ ಆಸೆಯೇ ಉಳಿದಿಲ್ಲ. ಆಗೇನಾಗಿದೆ ನೋಡೋಣ ವಿರಾಮದ ನಂತರ.
ವಿಜಯದ ಆಸೆ ಲವಲೇಶವೂ ಉಳಿದಿರದ ತಾತ್ಯ ಟೋಪೆ ಆಂಗ್ಲರ ಕೈಯಲ್ಲಿ ತನಗೆ ಖಂಡಿತವಾಗಿಯೂ ಸಾವಾಗುತ್ತದೆ ಎನ್ನುವ ವಿಚಾರವನ್ನು ತಿಳಿದರೂ ಕೂಡ ತನ್ನ ಹೋರಾಟವನ್ನು ಬಿಟ್ಟುಕೊಟ್ಟಿಲ್ಲ. ಆಂಗ್ಲರ ಮುಂದೆ ದಯಾಭಿಕ್ಷೆಯನ್ನು ಖಂಡಿತವಾಗಿಯೂ ಬೇಡಿಲ್ಲ. ದಯಾದಾನಕ್ಕಾಗಿ ಕೈ ಒಡ್ಡಿಲ್ಲ. ತನ್ನ ಧ್ಯೇಯಕ್ಕಾಗಿ ಕೊನೆಯ ಉಸಿರಿನವರೆಗೂ ಹೋರಾಡುವವನೇ ನಿಜವಾದ ಧೀರ ಎಂದುಕೊಳ್ಳುತ್ತಾ ಈತ ಹೋರಾಟವನ್ನು ಮಾಡಿದ್ದಾನೆ. ಅವನನ್ನು ಹಿಡೀಲಿಕ್ಕಾಗಿ 8 ತಿಂಗಳುಗಳ ಕಾಲ 8 ಪಳಗಿದ ಸೇನಾಪತಿಗಳು ಆತನ ಬೆನ್ನು ಹತ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೆ ಆಂಗ್ಲ ಸೈನ್ಯದ ಕಾವಲು ಅಲ್ಲಿದೆ. ಆದರೆ ತಾತ್ಯ ಟೋಪಿ ಅಪಾರ ಚಾಣಾಕ್ಷ. ಈ ಕ್ಷಣ ಇಲ್ಲಿದ್ದರೆ ಮತ್ತೊಂದು ಕ್ಷಣ ಬೇರೊಂದು ಕಡೆಯಲ್ಲಿರ್ತಾನೆ. ಇಂದು ಇಲ್ಲಿದ್ದರೆ ಮತ್ತೊಂದು ಕ್ಷಣದಲ್ಲಿ ಮತ್ತೆಲ್ಲೋ ಕಾಣುತ್ತಾನೆ. ಈತ ಹತ್ತಿಳಿದ ಗುಡ್ಡಗಳ ಸಂಖ್ಯೆ ಅದೆಷ್ಟೋ, ದಾಟಿದ ನದಿ ನದಗಳ ಸಂಖ್ಯೆ ಅದೆಷ್ಟೋ, ಅವಿತು ಕುಳಿತ ಕಾಡುಗಳ ಸಂಖ್ಯೆ ಅದೆಷ್ಟೋ. ನದಿಯ ತೀರಗಳಲ್ಲಿ, ರಾಜಸ್ಥಾನದ ಮರಳುಗಾಡುಗಳಲ್ಲಿ ಎಲ್ಲೆಡೆ ಲೀಲಾಜಾಲವಾಗಿ ಈತ ತಿರುಗಾಡುತ್ತಿದ್ದಾನೆ. ಸಿಕ್ಕಲ್ಲೆಲ್ಲ ಸೈನಿಕರನ್ನು ಕಲೆ ಹಾಕುವುದು, ಇನ್ನೊಂದು ಕದನವನ್ನು ಮಾಡುವುದು, ಮತ್ತೊಂದು ಭೀಕರವಾದ ಸೋಲುಣ್ಣುವುದು. ಹೀಗಾದರೂ ಕೂಡ ಪಳಗಿದ ಆಂಗ್ಲ ಸೇನಾನಿಗಳೊಡನೆ ಚೆನ್ನಾಗಿ ಕಾದಾಡುವಂತಹ, ವೀರನಾಗಿ ಹೋರಾಡುವಂತಹ ಈ ತಾತ್ಯ ಟೋಪೆಗೆ ಸರಿಸಮನಾಗಿ ಮತ್ತೊಬ್ಬ ಪುರುಷ ಅಲ್ಲಿ ಹುಟ್ಟಿಲ್ಲವೇನೋ ಎನ್ನುವಷ್ಟರ ಮಟ್ಟಕ್ಕೆ ಆತ ಹೋರಾಡುತ್ತಾ ಇದ್ದಾನೆ. ಇವನ ಧೈರ್ಯ, ಸಾಹಸ, ಶೌರ್ಯಗಳನ್ನು ಕಾಣುತ್ತಾ ಆಂಗ್ಲರು ತಮ್ಮ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರಂತೆ. ನರ್ಮದಾ ನದಿಯನ್ನಂತೂ ಅದೆಷ್ಟು ಬಾರಿ ಅತ್ತಿಂದಿತ್ತ ಈತ ದಾಟಿದ್ದಾನೋ ಅವನಿಗೇ ಗೊತ್ತು. ಮತ್ತು ದಾಟಿಸಿಕೊಂಡ ಆ ಪುಣ್ಯ ನದಿ ನರ್ಮದೆಗೆ ಗೊತ್ತು ತಾತ್ಯ ಎಷ್ಟು ಬಾರಿ ತನ್ನನ್ನು ದಾಟಿದ್ದಾನೆ ಅಂತ. ಹೀಗೆ ತಾತ್ಯ ಟೋಪಿ ಒಬ್ಬಂಟಿಗನಾಗಿ ಸೆಣಸ್ತಾ ಇದ್ದಾನೆ. ಆಂಗ್ಲರಿಗೆ 1 ದಿನದ ಸುಖ ನಿದ್ರೆಯನ್ನು ಕೂಡ ಈತ ಕೊಡಲಿಲ್ಲ. ಆದರೆ ಅದೆಷ್ಟು ದಿನ? ಸ್ವರಾಜ್ಯ ನಿರ್ಮಾಣದ ಒಂದು ಮಹಾನ್ ಪ್ರಯತ್ನ ಮಣ್ಣು ಪಾಲಾಗಿಬಿಟ್ಟಿದೆ. ವಿಕ್ಟೋರಿಯಾ ರಾಣಿಯ ಪ್ರಸಿದ್ಧ ಪತ್ರಿಕೆಯೊಂದು ಅಲ್ಲಿ ಪ್ರಕಟವಾಗಿದೆ. ಕ್ರಾಂತಿಯ ವೀರರೆಲ್ಲರಿಗೆ ಶಸ್ತ್ರತ್ಯಾಗ ಮಾಡಿ ಕ್ಷಮೆ ಕೇಳಿಕೊಳ್ಳುವುದಕ್ಕಾಗಿ ಕರೆಯನ್ನು ಕೊಡಲಾಗಿದೆ. ಜೀವದಾನದ ಅಭಯವನ್ನು ನೀಡಲಾಗಿದೆ. ತಾತ್ಯ ಟೋಪಿಯ ಸ್ವಾತಂತ್ರ್ಯ ಸೈನ್ಯ ಅಲ್ಲಿ ಹರಿದು ಹಂಚಿ ಹೋಗಿತ್ತು. ಕ್ರಾಂತಿವೀರರ ಅನೇಕರು ವೈರಿ ಆಂಗ್ಲರಿಗೆ ಶರಣಾಗತರಾಗಿ ಬಂದಿದ್ದಾರೆ. ಸಹಾಯ ನೀಡುವೆನೆಂದು ತಾತ್ಯ ಟೋಪೆಗೆ ಆಶ್ವಾಸನೆ ನೀಡಿದ್ದ ಹೈದರಾಬಾದಿನ ನಿಜಾಮ ವಚನಭಂಗವನ್ನು ಮಾಡಿದ್ದಾನೆ. ತನ್ನ ರಾಜ್ಯದ ಕಡೆ ಬಂದಿದ್ದೇ ಆದರೆ ಇಂಗ್ಲಿಷರ ಪರವಾಗಿ ಹೋರಾಡಿ ತಾತ್ಯ ಟೋಪಿಯನ್ನು ಕೊಲ್ಲುವುದಾಗಿ ಹೇಳಿಬಿಟ್ಟಿದ್ದಾನೆ ದೇಶಭ್ರಷ್ಟ. ಗ್ವಾಲಿಯರ್ನ ಶಿಂಧೆ ಮಹಾರಾಜ ಎಷ್ಟು ಬೇಡಿಕೊಂಡರೂ ಸ್ನೇಹಹಸ್ತವನ್ನು ಚಾಚಿಯೇ ಇಲ್ಲ. ಎಲ್ಲಿ ನೋಡಿದರೂ ನಿರಾಶೆ, ಎಲ್ಲಿ ನೋಡಿದರೂ ಸೋಲು, ವಚನಭಂಗ. 1857ರಲ್ಲಿ ಇಂಗ್ಲಿಷರ ವಿರುದ್ಧ ಸ್ಫೋಟಗೊಂಡಿದ್ದಂತಹ ಆ ಜ್ವಾಲಾಮುಖಿ ಇದೀಗ ಶಾಂತವಾಗಿದೆ. ಆದರೆ ಭುಗಿಲೆದ್ದ ಜ್ವಾಲಾಮುಖಿ ಶಾಂತವಾದರೂ ಕೂಡ ಆರದೇ ಇದ್ದ ಒಂದೇ ಒಂದು ಕಿಡಿ ತಾತ್ಯ ಟೋಪಿ. ತಾತ್ಯ ಟೋಪಿ ಅದುವರೆಗೆ ಆಗಲೇ ಸುಮಾರು 150 ಕದನಗಳನ್ನು ಇಂಗ್ಲಿಷರ ವಿರುದ್ಧ ಹೋರಾಡಿದ್ದನಂತೆ. 10,000 ಆಂಗ್ಲ ಸೈನಿಕರೊಡನೆ 3 ವರ್ಷಗಳ ಕಾಲ ಒಂದೇ ಸಮನೆ ಸೆಣಸಾಡಿದ್ದಾನೆ. ಹೆಸರಾಂತ ಅನೇಕ ಆಂಗ್ಲ ಸರದಾರರನ್ನು ಈ ವಿವಿಧ ಯುದ್ಧಗಳಲ್ಲಿ ಕೊಂದು ಹಾಕಿದ್ದಾನೆ. ಇಂಗ್ಲಿಷರಂತೂ ತಾತ್ಯ ಟೋಪಿಯನ್ನು ನೋಡಿದರೆ ಸೈತಾನ ಸೈತಾನ ಅಂತ ಕರೆಯುತ್ತಾ ಹೆದರಿ ನಡುಗಿ ಬೆಂಡಾಗಿ ಹೋಗುತ್ತಾ ಇದ್ದರಂತೆ. ಆದರೆ ಈಗ ಎಂತಹ ಕರಳು ಕರಗುವ ಕಥೆಗೆ ನಾವೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ ಗೊತ್ತೇ. ಜ್ವಲಂತ ಅಂತಃಕರಣವೊಂದರ ಹೊರತಾಗಿ ಇಂದು ತಾತ್ಯ ಟೋಪಿಯ ಬಳಿ ಅಕ್ಷರಶಃ ಏನೂ ಉಳಿದಿಲ್ಲ. ಅಂತರಂಗದಲ್ಲಿ ಕಿಚ್ಚು ಜ್ವಾಲಾಮುಖಿಯಾಗಿ ಬಿಟ್ಟಿದೆ. ಆದರೆ ತಾತ್ಯ ಟೋಪಿಯ ಬಳಿ ಏನೇನೂ ಉಳಿದುಕೊಂಡಿಲ್ಲ.
ಅಂತಃಕರಣ ಮಾತ್ರ ಭುಗಿಲೆದ್ದು ಅನಲದ ನಿಜವಾದ ವಾಸ್ತು ಭೂಮಿಕೆಯಾಗಿದೆ. ಅವನೀಗ ರೆಕ್ಕೆ ಕಳೆದುಕೊಂಡ ಹಕ್ಕಿಯಾಗಿದ್ದಾನೆ, ಹಲ್ಲು ಉಗುರುಗಳನ್ನು ಕಳೆದುಕೊಂಡ ಹುಲಿಯಾಗಿದ್ದಾನೆ, ಪೆಟ್ಟು ತಿಂದ ಒಂಟಿ ಸಲಗನಾಗಿದ್ದಾನೆ. ಬಾ ಎಂದು ಕರೆಯುವವರಿಲ್ಲ, ಬಂದರೆ ತಂಗಲು ವ್ಯವಸ್ಥೆ ಮಾಡುವವರಿಲ್ಲ, ಮಲಗಲು ನೆಲೆಯಿಲ್ಲ, ನೆರಳಿಲ್ಲ, ತಲೆ ಇಡಲು ಒಂದು ಮನೆ ಇಲ್ಲ. ಹಸಿವು ಬಾಯಾರಿಕೆಗಳೋ ತೀವ್ರ ರಾಕ್ಷಸರಂತೆ ಅಟ್ಟಹಾಸವನ್ನು ಮೆರೆಯುತ್ತಾ ಇವೆ. ಕಂಗೆಟ್ಟು ಹೋಗಿದ್ದಾನೆ ತಾತ್ಯ ಟೋಪೆ. ಅವನನ್ನು ನಿರ್ದಯವಾಗಿ ಸೀಳು ನಾಯಿಗಳಂತೆ ಬೇಟೆಯಾಡಲಿಕ್ಕಾಗಿ ಆಂಗ್ಲ ಸೈನಿಕರು ಬಂದ ಸುಳಿವು ಸಿಕ್ಕುತ್ತಿದ್ದಂತೆ ಆತ ಚಾಣಾಕ್ಷತನದ ಒಂದು ಉಪಾಯವನ್ನು ಹೂಡಿದ್ದಾನೆ. ಏನು ಮಾಡಿದ್ದಾನೆ ತಾತ್ಯ ಟೋಪೆ? ಮುಂದೆ ಕಥೆಯ ರೋಚಕತೆ ಹೇಗೆ ಸಾಗಿದೆ ಎಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆವಿಗೂ ಕೊನೆಯ ಕ್ಷಣದವರೆಗೂ, ಕ್ಷಣಾರ್ಧದವರೆಗೂ ಆ ಕ್ಷಾತ್ರದಲ್ಲಿ ಹೋರಾಡುವ ನಮ್ಮ ಕೆಚ್ಚು ಆರದಿರಲಿ. ದೇಶಕ್ಕಾಗಿ ಕಿಚ್ಚು ಸದಾ ಉರಿಯುತ್ತಿರಲಿ. ಶ್ರೇಯೋಸ್ತು ಸದಾ ವಿಜಯೋಸ್ತು. ರಾಷ್ಟ್ರದೇವೋ ಭವ. ನಮಸ್ಕಾರ.